ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳೇ. ನಾವು ನಿಮ್ಮ 10ನೇ ತರಗತಿಯ ಗಣಿತ ವಿಷಯದಿಂದ 11ನೇ ಅಧ್ಯಾಯವಾದ ತ್ರಿಕೋನಮಿತಿಯ ಪ್ರಸ್ತಾವನೆ. ಈ ಒಂದು ಅಧ್ಯಾಯವನ್ನ ತಿಳಿದುಕೊಳ್ತಾ ಇದೀವಿ. ಈಗಾಗಲೇ ಅಧ್ಯಾಯ ಸಂಬಂಧಪಟ್ಟಂತೆ ನಾವು ಅಭ್ಯಾಸ 11.4 ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ. ನಮ್ಮೊಂದು ಚಾನಲ್ ಇದು ಕಂಪ್ಲೀಟ್ ಆಗ್ತಾ ಇದೆ. 3 ಸಮಸ್ಯೆಗಳು ಮಾತ್ರ ಉಳಿದಿವೆ. ಅವುಗಳನ್ನ ನಾವು ಈ ವಿಡಿಯೋದಿಂದ ಕಂಟಿನ್ಯೂ ಮಾಡೋಣ. ಹಿಂದಿನ ಎಲ್ಲಾ ವಿಡಿಯೋಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿಂದ ಹೋಗಿ ತಾವು ಚೆಕ್ ಮಾಡ್ಕೊಂಡು ಬಿಡಿಸ್ಕೋಬಹುದು. ಇಂಥ ಬಹಳಷ್ಟು ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ ಸಹ ವಿಡಿಯೋನ ಶೇರ್ ಮಾಡಿ. ಬನ್ನಿ ಇವತ್ತು ಈ ಅಭ್ಯಾಸವನ್ನ ಮುಂದುವರಿಸೋಣ. ವಿದ್ಯಾರ್ಥಿ 10ನೇ ತರಗತಿಯ ಗಣಿತ 11ನೇ ಅಧ್ಯಾಯ ತ್ರಿಕೋನಮಿತಿಯ ಪ್ರಸ್ತಾವನೆ. ಇದು ಬಂದ್ಬಿಟ್ಟು ಅಭ್ಯಾಸ 11.4 5ನೇ ಮುಖ್ಯ ಪ್ರಶ್ನೆ 8ನೇ ಸಮಸ್ಯೆ. ಇದರ ಅರ್ಥ ಈಗ ಕೇವಲ 3 ಸಮಸ್ಯೆಗಳು ಮಾತ್ರ ಈ ಒಂದು ಅಧ್ಯಾಯದಲ್ಲಿ, ಈ ಒಂದು ಅಭ್ಯಾಸದಲ್ಲಿ ಉಳಿದಿವೆ. ಅವುಗಳನ್ನ ನಾವೀಗ ಸಾಲ್ವ್ ಮಾಡ್ಕೊಳ್ಳೋಣ. ಏನಿದೆ 8ನೇ ಸಮಸ್ಯೆ? sin a plus cosec a whole square plus cos a plus sec a the whole square equal to 7 plus tan square a plus cot square a ಅಂತ ಇಲ್ಲಿ ನೀಡಲಾಗಿದೆ. ಸಮಸ್ಯೆ ನೋಡಿದ್ರೆ ಸ್ವಲ್ಪ ಉದ್ದವಾಗಿದೆ, ಹೌದಲ್ಲ? ಸ್ವಲ್ಪ ಹೆಚ್ಚು ಒಂದು ಪದಗಳನ್ನು ಹೊಂದಿರುವಂತ ಒಂದು ಸಮಸ್ಯೆ. ಒಂದೇ ಈ ಒಂದು ಸಮಸ್ಯೆ ಸ್ಪೆಷಾಲಿಟಿ ಅಲ್ಲ ವಿದ್ಯಾರ್ಥಿಗಳೇ. ಈ ಒಂದು ಸಮಸ್ಯೆ ಎಂತಹ ಸಮಸ್ಯೆಪ್ಪ ಅಂತಂದ್ರೆ, ಈ ಅಭ್ಯಾಸ 11.4 ಬಿಡಿಸ್ಕೊಳ್ಳಿಕ್ಕೆ ಏನು 3 ಮುಖ್ಯವಾದಂತಹ ಒಂದು ಸೂತ್ರಗಳಿವೆ. ಆ 3 ಸೂತ್ರಗಳನ್ನು ನಾವು ಈ ಒಂದೇ ಒಂದು ಸಮಸ್ಯೆಯಲ್ಲಿ ಬಳಸಲಿದ್ದೀವಿ. ಇಂದಿನ ಕೆಲವೊಂದು ಸಮಸ್ಯೆಗಳನ್ನ ನೋಡಿದ್ರೆ ಅಲ್ಲಿ ಯಾವುದೇ ಒಂದು ನಿತ್ಯ ಸಮೀಕರಣ ಅಥವಾ 2 ನಿತ್ಯ ಸಮೀಕರಣ ಬಳಸಿದೀವಿ. ಆದ್ರೆ ಈ ಒಂದು ಸಮಸ್ಯೆಯಲ್ಲಿ 3 ನಿತ್ಯ ಸಮೀಕರಣಗಳನ್ನ ಒಂದೇ ಸಮಸ್ಯೆಯಲ್ಲಿ ನಾವು ಈಗ ಬಳಸಲಿದ್ದೀವಿ. ಅದಕ್ಕಾಗಿ ಗಮನವಿಟ್ಟು ನೋಡಿ. ಈ ಸಮಸ್ಯೆ ಉದ್ದವನ್ನು ನೋಡಿ ತಾವು ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟು ಇದು ಡಿಫಿಕಲ್ಟ್ ಆಗಿದೆ ಅಂತ ತಿಳ್ಕೊಬೇಡಿ. ತುಂಬಾ ಈಸಿ ಆದಂತ ಸಮಸ್ಯೆ. ಆದ್ರೆ ಆ 3 ನಿತ್ಯ ಸಮೀಕರಣಗಳು ತಮಗೆ ಬರ್ತಾ ಇರಬೇಕು, ಅಂದಾಗ ಮಾತ್ರ ತಾವು ಇದನ್ನ ಬಿಡಿಸ್ಕೋಬಹುದು. ಓಕೆ, ನಾವು ಮತ್ತೆ ಇದನ್ನ ಎಲ್ಲ ಒಂದು ಹಿಂದಿನ ಸಮಸ್ಯೆಗಳ ಪ್ರಕಾರ ಇದನ್ನ LHS ನಿಂದ ನಾವೀಗ ಪ್ರಾರಂಭಿಸೋಣ. ಅದಕ್ಕಿಂತ ಮುಂಚೆ ನಾನು ಈ ಒಂದು ಅಭ್ಯಾಸ 11.4 ಬಿಡಿಸ್ಕೊಳ್ಳಿಕ್ಕೆ ಏನು 3 ಮುಖ್ಯ ಸಮೀಕರಣಗಳಿವೆ, ಆ 3 ಸಮೀಕರಣ ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಅಂದಾಗ ತಮಗೆ ಐಡಿಯಾ ದೊರೆಯುವುದು. ಮೊದಲನೇ ಸಮೀಕರಣ ಇದು sin ಸ್ಕ್ವೇರ್ a ಪ್ಲಸ್ cos ಸ್ಕ್ವೇರ್ a ಈಕ್ವಲ್ ಟು 1. ಇದು ಮೊದಲನೇ ಸಮೀಕರಣ. ಎರಡನೇ ಸಮೀಕರಣ ಅದು cosec ಸ್ಕ್ವೇರ್ a ಇಸ್ ಈಕ್ವಲ್ ಟು 1 ಪ್ಲಸ್ cot ಸ್ಕ್ವೇರ್ a. ಇದು ಎರಡನೇ ಸಮೀಕರಣ. ಇದೇ ಪ್ರಕಾರ ಮೂರನೇ ಒಂದು ಕೊನೆಯ ಸಮೀಕರಣ ಇದು sec ಸ್ಕ್ವೇರ್ a ಇಸ್ ಈಕ್ವಲ್ ಟು 1 ಪ್ಲಸ್ tan ಸ್ಕ್ವೇರ್ a ಅಂತ ಇದು ಮೂರನೇ ಒಂದು ನಿತ್ಯ ಸಮೀಕರಣ. 3 ಸಮೀಕರಣ ನಾವಿಲ್ಲಿ ಬಳಸ್ತಿದ್ವಿ. ಸ್ವಲ್ಪ ಗಮನವಿಟ್ಟು ನೋಡಿ. ಮೊದಲಿಗೆ ಸೊಲ್ಯೂಷನ್ ನಲ್ಲಿ ಈ LHS ನ ಬರ್ಕೊಳ್ಳಿ. LHS ಇಸ್ ಈಕ್ವಲ್ ಟು sin a ಪ್ಲಸ್ cosec a the whole square ಪ್ಲಸ್ ಅದೇ ಪ್ರಕಾರ cos a ಪ್ಲಸ್ sec a the whole square. ನಮಗೀಗ tan ಮತ್ತು cot ಬೇಕು. ಇದನ್ನ ಟೈಮ್ ಮಾಡಿ. ಇದು a ಪ್ಲಸ್ b the whole square. ಅದೇ ರೀತಿ ಇದು ಸಹ a ಪ್ಲಸ್ b the whole square ರೂಪದಲ್ಲಿದೆ. a ಪ್ಲಸ್ b the whole square ಸೂತ್ರ ಇದಕ್ಕೆ ಅಪ್ಲೈ ಮಾಡಿ. a ಪ್ಲಸ್ b the whole square ಸೂತ್ರ ಏನು? a ಸ್ಕ್ವೇರ್ ಅಂದ್ರೆ ಮೊದಲನೇ ಪದದ ಸ್ಕ್ವೇರ್, ಅದು sin ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. b ಸ್ಕ್ವೇರ್ ಅಂದ್ರೆ cosec ಸ್ಕ್ವೇರ್. cosec ಸ್ಕ್ವೇರ್ a. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2a ಇಂಟು b. a ಅಂದರೆ ಇಲ್ಲಿ sin a ಇಂಟು b ಅಂದರೆ ಇಲ್ಲಿ cosec a. ಇದು ಈ ಮೊದಲನೇ ಪದದ ಒಂದು ವಿಸ್ತೃತ ರೂಪ ತೀತಲ್ಲ. ಇನ್ನು ಪ್ಲಸ್ ಹಾಕಿಬಿಟ್ಟು ಈ ಎರಡನೇ ಒಂದು ಪದಕ್ಕೂ ಸಹ ತಾವು a ಪ್ಲಸ್ b ದ ಹೋಲ್ ಸ್ಕ್ವೇರ್ ಸೂತ್ರನ ಅಪ್ಲೈ ಮಾಡಿ. a ಸ್ಕ್ವೇರ್ ಅಂದ್ರೆ ಮೊದಲನೇ ಪದದ ಸ್ಕ್ವೇರ್. ಅದು cos ಸ್ಕ್ವೇರ್ a ಪ್ಲಸ್ b ಸ್ಕ್ವೇರ್. b ಸ್ಕ್ವೇರ್ ಅಂದ್ರೆ ಅದು sec ಸ್ಕ್ವೇರ್ a ಪ್ಲಸ್ 2 a b. a ಅಂದರೆ cos, b ಅಂದರೆ sec. 2 ಗುಣಾಕಾರ a ಇಂಟು ಗುಣಾಕಾರ b. b ಅಂದರೆ sec a ತೀತಲ್ಲ. ಈ ಮೊದಲ 3 ಪದಗಳು ಮೊದಲ ಒಂದು ಸ್ಕ್ವೇರ್ ಇಂದ, ನಂತರದ 3 ಪದಗಳು ನಂತರ ಒಂದು ಸ್ಕ್ವೇರ್ ಇಂದ ನಾವು ಈಗಾಗಲೇ ಪಡ್ಕೊಂಡು ಬಿಟ್ಟಿದ್ದೀವಿ.
ಈಗ ಟೈಮ್ ಮಾಡಿ ಇದನ್ನ ಈ ಇಲ್ಲಿರುವಂತ ಕೆಲವೊಂದು ಪದಗಳನ್ನ ಸ್ವಲ್ಪ ಅರೇಂಜ್ ಮಾಡಿ, ಸ್ವಲ್ಪ ಅವುಗಳನ್ನ ಹೊಂದಿಸಿ ಬರೀರಿ. ಯಾವ ರೀತಿ? ಇಲ್ಲಿ ನೋಡಿ, ಈಕ್ವಲ್ ಟು ಸೈನ್ ಸ್ಕ್ವೇರ್ ಹಾಗೆ ಇರಲಿ. ಈಗ ಈ ಒಂದು ಸೈನ್ ಸ್ಕ್ವೇರ್ ನ ಪಕ್ಕದಲ್ಲಿ ಕಾಸ್ ಸ್ಕ್ವೇರ್ ಇದೆ. ಸೊ ಕಾಸ್ ಸ್ಕ್ವೇರ್ ಇದೆಯಾ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಹಾ, ಇಲ್ಲಿದೆ ನೋಡಿ. ಇದನ್ನ ಬರ್ಕೊಳ್ಳಿ, ಪ್ಲಸ್ ಕಾಸ್ ಸ್ಕ್ವೇರ್. ಸೊ ಮೊದಲನೇ ಒಂದು ಸೂತ್ರ ಅಂತೂ ಯೂಸ್ ಆಯ್ತು. ಇನ್ನು ಮತ್ತೆ ಕೊಸೆಕ್ ಇದೆ. ಹಾ, ಕೊಸೆಕ್ ಸ್ಕ್ವೇರ್ ಇದೆ. ಮತ್ತೆ ಸೆಕ್ ಇದೆ. ಹಾ, ಸೆಕ್ ಇದೆ. ಈ ಟ್ಯಾನ್ ಮತ್ತು ಕಾಟ್ ಇಲ್ಲ. ಸೊ ಈ ಕೊಸೆಕ್ ಮತ್ತು ಸೆಕ್ ನ ಹಾಗೆ ಬರ್ಕೊಂಡ್ಬಿಡಿ. ಪ್ಲಸ್ ಕೊಸೆಕ್ ಸ್ಕ್ವೇರ್ ಎ ಪ್ಲಸ್ ಇಲ್ಲಿ ನೋಡಿ, ಈ ಸೈನ್ ಮತ್ತು ಕೊಸೆಕ್ ಇದನ್ನ ಈ ರೀತಿ ಬರ್ಕೋಬಹುದು. ಎರಡು ಗುಣಾಕಾರ ಸೈನ್ ಎ ಹಾಗೆ ಇರ್ಲಿ. ಸೈನ್ ಎ ಗುಣಾಕಾರ, ಯಾಕಂದ್ರೆ ಇದು ಸೈನ್ ನ ಋತ್ಕ್ರಮ. ಸೊ 1/sin ಅಂತ ನಾವಿಲ್ಲಿ ಬರ್ಕೋಬಹುದು. ಹೌದಲ್ಲ? ಕೊಸೆಕ್ ಅಂದ್ರೆ 1/sin ಎ. ಇನ್ನು ಪ್ಲಸ್ ಈ ಕಾಸ್ ಸ್ಕ್ವೇರ್ ನ ಇಲ್ಲಿ ಈಗಾಗಲೇ ಬರೆಯಲಾಗಿದೆ. ಸೊ ಉಳಿದಿರುವುದು ಜಸ್ಟ್ ಸೆಕ್ ಸ್ಕ್ವೇರ್ ಎ ಪ್ಲಸ್. ಈಗ ಮತ್ತೆ ಇಲ್ಲಿ ಅದೇ ಟ್ರಿಕ್, ಎರಡು ಗುಣಾಕಾರ ಕಾಸ್ ಎ ಗುಣಾಕಾರ ಸೆಕ್ ಅಂದ್ರೆ ಅದು 1/cos ಇದ್ದ ಹಾಗೆ. ತೀತಲ ವಿದ್ಯಾರ್ಥಿಗಳೇ, ಈಗ ನೋಡಿ, ಈಕ್ವಲ್ ಟು ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ತಾವು ನೋಡಬಹುದು. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದ್ರೆ ಇದು 1. ಸೊ ಈ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ನ ಬದಲಾಗಿ 1 ಅಂತ ಆಯ್ತು. ಪ್ಲಸ್ ಕೊಸೆಕ್ ಸ್ಕ್ವೇರ್. ಸೊ ಕೊಸೆಕ್ ಸ್ಕ್ವೇರ್ ನ ಬದಲಾಗಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಬರ್ಕೊಂಡ್ಬಿಡಿ. 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್. ಈಗ ಇಲ್ಲಿ ನೋಡಿ, ಈ ಭಾಗ ಸೈನ್ ಗುಣಾಕಾರ ಒಂದಿದ್ದು ಸೈನ್, ಇದರ ಅರ್ಥ ಸೈನ್ ಅಪಾನ್ ಸೈನ್ ಇವೆರಡು ಕ್ಯಾನ್ಸಲ್ ಆಗುವುದು. ಸೊ ಇವೆರಡು ಪದಗಳು ಕ್ಯಾನ್ಸಲ್ ಆಯ್ತು. ಸೊ 2 ಗುಣಾಕಾರ 1, ಜಸ್ಟ್ 2 ಮಾತ್ರ ಉಳಿಯಿತು. ಪ್ಲಸ್ ಈಗ ಸೆಕ್ ನ ಬದಲಾಗಿ 1 ಪ್ಲಸ್ ಟ್ಯಾನ್ ಎ. ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್. ಈಗ ಮತ್ತೆ ಇಲ್ಲಿ ನೋಡಿ, ಕಾಸ್ ಮತ್ತು ಕಾಸ್ ಕ್ಯಾನ್ಸಲ್ ಆಗುತ್ತವೆ. ಸೊ ಉಳಿಯುವುದು ಜಸ್ಟ್ 2. ತಿಳಿತಲ್ಲ ಯಾವ ರೀತಿ ಸ್ಟೆಪ್ ಬಂತಂತ? ಸೊ ಈಕ್ವಲ್ ಟು ಇಲ್ಲಿ ನೋಡಿ, ಮೊದಲಿಗೆ ಸಂಖ್ಯೆನ ಕೂಡಿಸ್ಕೊಂಡ್ಬಿಡಿ. 2 ಪ್ಲಸ್ 1 3, 3 ಪ್ಲಸ್ 2 5, 5 ಪ್ಲಸ್ ಇವೆರಡು. ಸೊ ಒಟ್ಟಾರೆಯಾಗಿ 7 ಅಂತ ಆಯ್ತು. ಪ್ಲಸ್ ಸೊ ಇಲ್ಲಿ ಟ್ಯಾನ್ ಸ್ಕ್ವೇರ್ ಇದೆ, ಅದನ್ನ ಮೊದಲಿಗೆ ಬರ್ಕೊಳ್ಳಿ. ಪ್ಲಸ್ ನಂತರ ಕಾಟ್ ಸ್ಕ್ವೇರ್ ಇದೆ. ಸೊ ಕಾಟ್ ಸ್ಕ್ವೇರ್ ಎ. ಸೊ ಇದು ನಮಗೆ ಬೇಕಾದಂತಹ ಈ 8ನೇ ಸಮಸ್ಯೆಯ ಉತ್ತರ. 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ. ತೀತಲ ವಿದ್ಯಾರ್ಥಿಗಳೇ, ಸೊ ಇದು 5ನೇ ಮುಖ್ಯ ಪ್ರಶ್ನೆಯಲ್ಲಿ 8ನೇ ಸಮಸ್ಯೆ. ಇದು ನಮಗೆ ಬೇಕಾದಂತಹ RHS. ಸೊ ನಾವೀಗ ಈ ಅಭ್ಯಾಸ 11.4ರ 5ನೇ ಮುಖ್ಯ ಪ್ರಶ್ನೆಯಲ್ಲಿ 9ನೇ ಸಮಸ್ಯೆ ಸಹ ಬಿಡಿಸಿಕೊಳ್ಳೋಣ ಬನ್ನಿ. ಓಕೆ, ಏನಪ್ಪಾ 9ನೇ ಒಂದು ಸಮಸ್ಯೆ? ಕೊಸೆಕ್ ಎ ಮೈನಸ್ ಸೈನ್ ಎ ಇಂಟು ಸೆಕ್ ಎ ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು 1/tan ಎ ಪ್ಲಸ್ ಕಾಟ್ ಎ ಅಂತ ನಾವು ನಿರೂಪಿಸಬೇಕು, ನಾವು ಸಾಧಿಸಬೇಕು. ಇದಕ್ಕೊಂದು ಕ್ಲೂ ನೀಡಲಾಗಿದೆ. ಏನು? ಎಡಭಾಗ ಮತ್ತು ಬಲಭಾಗವನ್ನ ಪ್ರತ್ಯೇಕವಾಗಿ ಸಂಕ್ಷೇಪಿಸಿ. ಸೊ ಇದೇ ರೀತಿ ಹಿಂದಿನ ಒಂದು ಇದೇ ಮುಖ್ಯ ಪ್ರಶ್ನೆ, 5ನೇ ಮುಖ್ಯ ಪ್ರಶ್ನೆ ಹಿಂದೆ ಈ ಒಂದು ಸಮಸ್ಯೆನ ಈಗಾಗಲೇ ಬಿಡಿಸ್ಕೊಂಡ್ ಬಿಟ್ಟಿದ್ದೀವಿ. ಸೊ ಅದೇ ಪ್ರಕಾರ ಸೊ ನಾವೇನ್ ಮಾಡ್ಬೇಕು, ಈ LHS ನ ಬರ್ಕೋಬೇಕು. ಇದನ್ನ ಸಾಲ್ವ್ ಮಾಡ್ಕೊಳ್ತಾ ಹೋಗಿ ಒಂದು ಸ್ಟೇಜ್ ನಲ್ಲಿ ಅದನ್ನ ಮುಂದೆ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸ್ಟೆಪ್ ಬಂದು ತಲುಪ್ತೀವಿ. ಸೊ ಅದು ನಮ್ಮ ಮೊದಲನೇ ಸಮೀಕರಣ. ಅದೇ ರೀತಿ ಮತ್ತೆ RHS ನ ತೆಗೆದುಕೊಳ್ಳಿ, ಇದನ್ನು ಸಹ ಬಿಡಿಸ್ಕೊಳ್ಳಿ, ಅಲ್ಲಿಯೂ ಸಹ ತಮಗೆ ಒಂದು ಸಮೀಕರಣ ದೊರೆಯುವುದು. ಸೊ ಆ 2 ಸಮೀಕರಣಗಳು ಸೇಮ್ ಆದವಪ್ಪ ಅಂತಂದ್ರೆ ಇಲ್ಲಿ ನಾವು LHS ಈಕ್ವಲ್ ಟು RHS ಅಂತ ಬರೆಯಬಹುದು. ಸೊ ಇದು ನೋಡಿ, ಎಡಭಾಗವನ್ನು ಮೊದಲಿಗೆ ಸಾಲ್ವ್ ಮಾಡ್ಕೋಬೇಕು, ನಂತರ ಬಲಭಾಗವನ್ನ ಸಾಲ್ವ್ ಮಾಡ್ಕೋಬೇಕು. ಸೊ ಎಡಭಾಗ ತೆಗೆದುಕೊಳ್ಳೋಣ ಬನ್ನಿ. ಎಡಭಾಗ ಅಂದ್ರೆ ಇದು. ಸೊ ಸೊಲ್ಯೂಷನ್. ಸೊ ಇದು LHS ಕೊಸೆಕ್ ಎ ಮೈನಸ್ ಸೈನ್ ಎ, ಇದು ಒಂದು ಬ್ರಾಕೆಟ್. ಎರಡನೇ ಬ್ರಾಕೆಟ್ ಸೆಕ್ ಎ ಮೈನಸ್ ಕಾಸ್ ಎ, ಇದು ಎರಡನೇ ಬ್ರಾಕೆಟ್. ಸೊ ತಾನು ಮಾಡಿ ಇಲ್ಲಿ ಕೊಸೆಕ್ ಮತ್ತು ಸೆಕ್ ಗಳ ಋತ್ಕ್ರಮವನ್ನು ತಾವಿಲ್ಲಿ ಬಳಸ್ಕೊಂಡ್ಬಿಡಿ. ಸೊ ಏನದು? ಈಕ್ವಲ್ ಟು ಕೊಸೆಕ್ ಅಂದರೆ 1/sin ಎ ಅದು. ಸೊ ಮೈನಸ್ ಈ sin ಎ ಹಾಗೆ ಇರ್ಲಿ. ಸೊ ಇಲ್ಲಿ ಈ ಸೆಕ್ ಅಂದರೆ 1/cos ಎ ಅದು. ಸೊ ಮೈನಸ್ cos ಎ. ಸೊ ಇದು ಸಹ ಹಾಗೆ ಇರ್ಲಿ. ಈಕ್ವಲ್ ಟು ಈಗ ಇವುಗಳನ್ನ ನಾವು LCM ಅಂದ್ರೆ ಸಹ ಯೂಸ್ ಮಾಡ್ಕೊಂಡ್ಬಿಟ್ಟು ಸಾಲ್ವ್ ಮಾಡ್ಕೋಬೇಕು. ಹೇಗಪ್ಪ ಅಂದ್ರೆ ಇದು 1 ಹಾಗೆ ಇರ್ಲಿ, ಮೈನಸ್ ಸೈನ್ ಇಂಟು ಸೈನ್, ಇದು
ಸೈನ್ ಸ್ಕ್ವೇರ್ ಎ ಭಾಗಾಕಾರ ಈ ಸೈನ್ ಎ ಹಾಗೆ ಇರಲಿ. ಸೊ ಈಗ ನೋಡಿ ಇದು ಸಾಲ್ವ್ ಆಯ್ತು. ಅದೇ ಪ್ರಕಾರ ವಿದ್ಯಾರ್ಥಿಗಳೇ ಇಲ್ಲಿಯೂ ಸಹ ಒಂದು ಹಾಗೆ ಇರಲಿ ಮೈನಸ್ ಕಾಸ್ ಇಂಟು ಕಾಸ್. ಸೊ ಇದು ಕಾಸ್ ಸ್ಕ್ವೇರ್ ಎ ಭಾಗಾಕಾರ ಈ ಛೇದದಲ್ಲಿಯ ಕಾಸ್ ಎ ಉಳಿಯಿತು. ಸೊ ಈ ಒಂದು ಮೈನಸ್ ಸೈನ್ ಸ್ಕ್ವೇರ್ ಆಗಲಿ, ಈ ಒಂದು ಮೈನಸ್ ಕಾಸ್ ಸ್ಕ್ವೇರ್ ಎ ಆಗಲಿ, ಇದನ್ನ ನೋಡಿದರೆ ಸ್ವಲ್ಪ ನಮಗೆ ಒಂದು ನಿತ್ಯ ಸಮೀಕರಣ ನೆನಪು ಬರಬೇಕು ವಿದ್ಯಾರ್ಥಿಗಳು. ಆ ಸಮೀಕರಣ ನಾವಿಲ್ಲಿ ಯೂಸ್ ಮಾಡಿದಪ್ಪ ಅಂತಂದ್ರೆ ಬಹಳ ಕೆಲವೇ ಸ್ಟೆಪ್ಗಳಲ್ಲಿ ನಮಗೆ ಈಸಿ ಆನ್ಸರ್ ದೊರೆಯುವುದು. ಸೊ ಸೂತ್ರ ಏನು? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1. ನಮಗೆ ಇಲ್ಲಿ ಒಂದು ಮೈನಸ್ ಸೈನ್ ಸ್ಕ್ವೇರ್ ಇದೆ. ಸೊ ಸೈನ್ ಸ್ಕ್ವೇರ್ ನ ಆ ಬದಿಗೆ ಕಳುಹಿಸಿ. ಸೊ ಏನಾಯ್ತು? 1 ಮೈನಸ್ ಸೈನ್ ಸ್ಕ್ವೇರ್ ಎ. ಇಲ್ಲಿ ಕಾಸ್ ಸ್ಕ್ವೇರ್ ಉಳಿಯಿತು. ಸೊ ಇದನ್ನ ಬರ್ಕೊಂಡ್ಬಿಡಿ, ಕಾಸ್ ಸ್ಕ್ವೇರ್ ಎ. ಅದೇ ಪ್ರಕಾರ ನಮಗೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಬೇಕಾದಾಗ ಸೈನ್ ಸ್ಕ್ವೇರ್ ನ ಈ ಬದಿಯಲ್ಲಿ ನಾವು ಉಳಿಸ್ಕೋಬೇಕು. ಸೊ ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು, ಸೊ ಈಗ ಇಲ್ಲಿ ನೋಡಿ ಸೈನ್ ಸ್ಕ್ವೇರ್ ಉಳಿತಪ್ಪ ಅಂದ್ರೆ ಕಾಸ್ ಸ್ಕ್ವೇರ್ ಆ ಬದಿಯಲ್ಲಿ ಹೋಗುದು. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಉಳಿಯೋದು. ಸೊ ಇದನ್ನ ವಿದ್ಯಾರ್ಥಿಗಳೇ ನಾವೀಗ ಈ ಸಮಸ್ಯೆಯಲ್ಲಿ ಯೂಸ್ ಮಾಡ್ಕೋಬೇಕು. ನೋಡಿ ಹೇಗಪ್ಪ ಅಂದ್ರೆ ಇಲ್ಲಿ ನೋಡಿ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್. ಸೊ ನೋಡಿ 1 ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್. ಸೊ ಇದು ಕಾಸ್ ಸ್ಕ್ವೇರ್ ಎ ಭಾಗಾಕಾರ ಸೈನ್ ಎ ಹಾಗೆ ಇರಲಿ. ಸೈನ್ ಇದು ಒಂದು ಬ್ರಾಕೆಟ್. ಇನ್ನು ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್, 1 ಮೈನಸ್ ಕಾಸ್ ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್. ಸೊ ಇಲ್ಲಿ ಸೈನ್ ಸ್ಕ್ವೇರ್ ಎ ಉಳಿಯುವುದು ಭಾಗಾಕಾರ ಕಾಸ್ ಎ ತೀತಲ್ಲ. ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಇದೆ, ಇಲ್ಲಿ ಜಸ್ಟ್ ಕಾಸ್ ಇದೆ. ಸೊ ಇದರ ಅರ್ಥ ಒಂದು ಕಾಸ್ ಎಲ್ಲಿಂದ ಕ್ಯಾನ್ಸಲ್ ಆಯ್ತು. ಸೊ ಉಳಿಯುವುದು ಜಸ್ಟ್ ಕಾಸ್ ಎ. ಈಗ ಇಲ್ಲಿ ಸೈನ್ ಎ ಇದೆ, ಇಲ್ಲಿ ಸೈನ್ ಸ್ಕ್ವೇರ್ ಎ ಇದೆ. ಸೊ ಇದರ ಅರ್ಥ ಇಲ್ಲಿಯೂ ಸಹ ಒಂದು ಸೈನ್ ಕ್ಯಾನ್ಸಲ್ ಆಗೋದು. ಸೊ ಉಳಿಯುವುದು ಜಸ್ಟ್ ಸೈನ್ ಎ. ಇದರ ಅರ್ಥ ಇದರ ಫೈನಲ್ ಆನ್ಸರ್ ಸೈನ್ ಎ ಗುಣಾಕಾರ ಕಾಸ್ ಎ. ಸೊ ಇದು ನೋಡಿ ಇದರ ಫೈನಲ್ ಆನ್ಸರ್ ಸೈನ್ ಎ ಗುಣಾಕಾರ ಕಾಸ್ ಎ. ಸೊ ಇದನ್ನ ನಾವೀಗ ಸಮೀಕರಣ 1 ಅಂತ ಬರ್ಕೊಳ್ಳೋಣ. ಇದನ್ನ ಜಸ್ಟ್ ನಾವು LHS ನ ಸಾಲ್ವ್ ಮಾಡ್ಕೊಳ್ತಾ ಬಂದ್ಬಿಟ್ಟು ಇದನ್ನ ಕಂಡುಹಿಡಿದಿದ್ದೀವಿ, ಇದನ್ನ ನಾವು ಪಡ್ಕೊಂಡಿದೀವಿ. ಸೊ ಈಗ ನಾವು RHS ನ ತೆಗೆದುಕೊಳ್ಳೋಣ. RHS. ಸೊ ಇದು RHS 1 upon tan A ಪ್ಲಸ್ cot A. ಸೊ ಇದು 1 upon tan A ಪ್ಲಸ್ cot A. ಸೊ ಇದು tan A ಪ್ಲಸ್ cot A. ಈಗ ವಿದ್ಯಾರ್ಥಿಗಳೇ ಇಲ್ಲಿ ಈ ಟ್ಯಾನ್ ಮತ್ತು ಕಾಟ್ ಗಳ ಸ್ಪೆಷಲ್ ಫಾರ್ಮುಲಾಗಳನ್ನ ಇಲ್ಲಿ ಯೂಸ್ ಮಾಡ್ಕೊಂಡ್ಬಿಡಿ. ಆಟೋಮೆಟಿಕ್ ಆಗಿ ನಮಗೆ ಒಂದನೇ ಆನ್ಸರ್ ತರಾನೇ ಇಲ್ಲಿ ಒಂದು ಬೆಲೆ ದೊರೆಯುವುದು. ಸೊ ಈಕ್ವಲ್ ಟು 1 ಅಪಾನ್ ಟ್ಯಾನ್ ಅಂದ್ರೆ ಇದು ಸ್ಪೆಷಲ್ ಫಾರ್ಮುಲಾ ನೆನಪಿದೆಯಲ್ಲ, ಇದು ಸೈನ್ ಬೈ ಕಾಸ್. ಸೊ ಸೈನ್ ಎ ಬೈ ಕಾಸ್ ಎ ಪ್ಲಸ್ ಅದೇ ರೀತಿ ಕಾಟ್ ಎ ಎಂದರೆ ಇದು ಇದರ ಹೃತ್ಕ್ರಮ. ಸೊ ಇದು ಕಾಸ್ ಎ ಬೈ ಸೈನ್ ಎ. ತೀತಲ್ಲ ವಿದ್ಯಾರ್ಥಿಗಳು? ಇನ್ನು ಇವುಗಳ ಒಂದು ಲಸ ನಾವು ತೆಗೆದುಕೋಬೇಕು. ಸೊ ಈ ಅಂಶದಲ್ಲಿ ಒಂದು ಹಾಗೆ ಇರಲಿ ಛೇದದಲ್ಲಿ. ಸೊ ಇವುಗಳ ಲಸ ಕಾಸ್ ಎ ಮತ್ತು ಸೈನ್ ಗಳ ಲಸ ಇದು ಅದೇ, ಅಂದ್ರೆ ಅವುಗಳ ಗುಣಲಬ್ಧ ಸೈನ್ ಎ ಇಂಟು ಕಾಸ್ ಎ ಭಾಗಾಕಾರ. ಓಕೆ ನೋಡಿ ಈಗ ಇಲ್ಲಿ ಕಾಸ್ ಇದೆ, ನಮಗೆ ಕಾಸ್ ಮತ್ತು ಸೈನ್ ಬೇಕು. ಸೊ ಇದಕ್ಕೆ ಯಾವ ಒಂದು ಪದ ಗುಣಿಸ್ಕೋಬೇಕು? ಸೈನ್, ಹೌದಲ್ಲ? ಸೊ ಇಲ್ಲಿ ಗುಣಾಕಾರ ಸೈನ್. ಅದೇ ರೀತಿ ಸೈನ್ ಇದೆ, ನಮ್ಗೆ ಇಲ್ಲಿ ಸೈನ್ ಇಂಟು ಕಾಸ್ ಬೇಕು. ಸೊ ಯಾವ ಪದ ಗುಣಿಸ್ಕೋಬೇಕು? ಕಾಸ್. ಸೊ ಇಂಟು ಕಾಸ್ ಎ. ಇದರ ಅರ್ಥ ಸೈನ್ ಎ ಇಂಟು ಸೈನ್ ಎ ಇದು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಎ ಇಂಟು ಕಾಸ್ ಎ ಇದು ಕಾಸ್ ಸ್ಕ್ವೇರ್ ಎ. ಸೊ ಈಕ್ವಲ್ ಟು 1 ಅಪಾನ್. ಸೊ ವಿದ್ಯಾರ್ಥಿಗಳು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸೂತ್ರ ನೆನಪಿದೆಯಲ್ಲ, ಇಲ್ಲಿ ನೋಡಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಇದು 1. ಸೊ 1 ಮಾತ್ರ ಉಳಿಯಿತು ಭಾಗಾಕಾರ. ಇದನ್ನ ಹಾಗೆ ಬರ್ಕೊಂಡ್ಬಿಡಿ ಛೇದದ ಒಂದು ಭಾಗವನ್ನ. ಸೊ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದ್ರೆ 1 ಆಯ್ತು. ನೀಲಿ ಉಳಿದಿದ್ದೆಲ್ಲ ಇದನ್ನ ಹಾಗೆ ಬರ್ಕೊಳ್ಳಿ, ಸೈನ್ ಇಂಟು ಕಾಸ್, ಸೈನ್ ಎ ಇಂಟು ಕಾಸ್ ಎ. ಸೊ ಈಗ ಈಕ್ವಲ್ ಟು ಇವುಗಳ ಹೃತ್ಕ್ರಮ ಅಂಶಕ್ಕೆ ಹೋಗುದು. ಸೊ 1 ಅಪಾನ್ ಸೈನ್ ಇಂಟು ಕಾಸ್ ಥೀಟಾ. ಸೊ 1 ಬಿಟ್ಬಿಟ್ರೆ ಇಲ್ಲಿ ಜಸ್ಟ್ ಉಳಿಯುವುದು ಸೈನ್ ಎ ಇಂಟು ಕಾಸ್ ಎ. ಸೊ ಇದನ್ನ ನಾವು ಸೆಕೆಂಡ್ ಇಕ್ವೇಶನ್ ಅಂತ
ಕರೆಯೋಣ. ಸೊ ಈಗ ನೋಡಿ ವಿದ್ಯಾರ್ಥಿಗಳ ಫಸ್ಟ್ ಒಂದು ಈಕ್ವೇಶನ್ ಅಂದ್ರೆ ಫಸ್ಟ್ ಒಂದು ಸಮೀಕರಣ, ಸೆಕೆಂಡ್ ಒಂದು ಸಮೀಕರಣ ಎರಡು ಸೇಮ್ ಆಗಿವೆಲ್ಲ, ಸೈನ್ ಇಂಟು ಕಾಸ್ ಎ, ಸೈನ್ ಇಂಟು ಕಾಸ್ ಎ. ಇದು ನೋಡಿ ಒಂದು ಡಿಫ್ರೆಂಟ್ ಆದಂತ ಮೆಥಡ್. LHS ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಸಮೀಕರಣ ಪಡ್ಕೋಬೇಕು, ಅದೇ ರೀತಿ RHS ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮತ್ತೊಂದು ಸಮೀಕರಣ ಪಡ್ಕೋಬೇಕು. ಸೊ ಕೊನೆಗೆ ಎರಡೂ ಸಮೀಕರಣಗಳು ಒಂದಕ್ಕೊಂದು ಸೇಮ್ ಮಾಡ್ಬಿಟ್ರೆ ಸೊ ಈ ಹೇಳಿಕೆಯು ಸರಿ. ಆದ್ದರಿಂದ LHS is equal to RHS. ತಿಳಿತಲ್ಲ ವಿದ್ಯಾರ್ಥಿಗಳ? ಸೊ ಇದು ನೋಡಿ ಅಭ್ಯಾಸ 11.4ರಲ್ಲಿಯ 9ನೇ ಸಮಸ್ಯೆ. ಇದರ ಅರ್ಥಕ್ಕೆ ಇನ್ನು ಕೇವಲ ಒಂದೇ ಒಂದು ಸಮಸ್ಯೆ ಎದುರಲ್ಲಿ ಉಳಿದಿದೆ, ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇಲ್ಲಿಯವರೆಗೆ ಇಂಥ ಬಹಳಷ್ಟು ವಿಡಿಯೋ ನಮ್ಮ ಚಾನಲ್ ಬರ್ತಾ ಇರುತ್ತವೆ, ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.